ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಕಂಪ್ಯೂಟರ್ ನಾಲೆಜ್ ಈ ಒಂದು ವಿಷಯದ ಮೇಲಿನ ಪ್ರಶ್ನೆಗಳನ್ನು ಚರ್ಚೆ ಮಾಡುವ. ಫ್ರೆಂಡ್ಸ್, ಈ ಒಂದು ಪ್ರಶ್ನೆಗಳು ಪ್ರಿವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ಕೇಳಲಾದಂಥ ಪ್ರಶ್ನೆಗಳಾಗಿರ್ತವೆ. ಸೊ ಇದೇ ಟೈಪ್ ಸೇಮ್ ಕ್ವೆಶನ್ಗಳು ಮತ್ತೆ ರಿಪೀಟ್ ಆಗುವ ಸಾಧ್ಯತೆಗಳು ಇರ್ತವೆ. ಓಕೆ, ಸೊ ಲೆಟ್ಸ್ ಗೋ ಟು ಫಸ್ಟ್ ಕ್ವೆಶನ್. ಇಲ್ಲಿ ಮೊದಲ ಕ್ವೆಶನ್ ನೋಡ್ಬೋದು. ಡ್ಯಾಶ್ uses a standard called IEEE 802.6. ಸೊ ಇಲ್ಲಿ ಇದರ ಆನ್ಸರ್ ಏನಾಗುತ್ತೆ? ಮ್ಯಾನ್ ಅಂತ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡಿ. ವಿಚ್ ಆಫ್ ದಿ ಫಾಲೋವಿಂಗ್ ಆರ್ಗನೈಸೇಷನ್ಸ್ ವಾಸ್ ಕ್ರಿಯೇಟೆಡ್ ಟು ಮ್ಯಾನೇಜ್ IP ಅಡ್ರೆಸ್ ಸ್ಪೇಸಸ್. ಇಲ್ಲಿ ಕೆಳಗೆ ಕೊಟ್ಟಂಥ ಯಾವ ಒಂದು ಸಂಸ್ಥೆಗಳು ಈ ಒಂದು IP ಅಡ್ರೆಸ್ಗಳನ್ನು ಮ್ಯಾನೇಜ್ ಮಾಡಲಿಕ್ಕೆ ಇಲ್ಲಿ ಅವು ಏನಪ್ಪ ಅಥವಾ ಕ್ರಿಯೇಟ್ ಮಾಡ್ತಾವ ಟು ಮ್ಯಾನೇಜ್ ದ IP ಅಡ್ರೆಸ್ಸಸ್. ಸೊ ಇಲ್ಲಿ ಕರೆಕ್ಟಾದ ಆನ್ಸರ್ ICANN. ಆಮೇಲೆ ಆಪರೇಟಿಂಗ್ ಸಿಸ್ಟಮ್ ಈಸ್ ರೆಸ್ಪಾನ್ಸಿಬಲ್ ಫಾರ್ memory management, input output device management, CPU scheduling, ಇವು ಎಲ್ಲವೂ ಆಗ್ತವೆ. ಆಲ್ ಆಫ್ ದಿ ಅಬವ್. FAT stands for, FAT means file allocation table. The size of IPv4 is dash bits. ಈ IPv4ನ ಸೈಜ್ ಎಷ್ಟಿರುತ್ತೆ ಇನ್ ಟರ್ಮ್ಸ್ ಆಫ್ ಬೀಟ್ಸ್? 32 ಬಿಟ್. MICR ಅಂದರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರಿಕಗ್ನಿಷನ್. ಸೊ ಇದು ಫುಲ್ ಫಾರ್ಮ್ ಕೂಡ ಕೇಳ್ತಾರೆ. ಈಸ್ಯಾನ್. ಇದು MICR ಅನ್ನೋದು ಏನು? ಸೊ ಇದೊಂದು ಇನ್ಪುಟ್ ಡಿವೈಸ್. ಇದರಿಂದ ಡೇಟಾನ ಕಂಪ್ಯೂಟರ್ಗೆ ಇನ್ಪುಟ್ ಮಾಡಲಾಗ್ತದ, ಕೊಡಲಾಗ್ತದ. MIME ಸ್ಟ್ಯಾಂಡ್ಸ್ ಫಾರ್ ಮಲ್ಟಿಪರ್ಪೋಸ್ ಇಂಟರ್ನೆಟ್ ಮೇಲ್ ಎಕ್ಸ್ಟೆನ್ಷನ್ಸ್. ಇವೆಲ್ಲ ನಿಮಗೆ ಭಯಟ್ ಆಗಿರಬೇಕು. ಮಲ್ಟಿಪರ್ಪೋಸ್ ಇಂಟರ್ನೆಟ್ ಮೇಲ್ ಎಕ್ಸ್ಟೆನ್ಷನ್ಸ್. Option 2. PPP stands for point-to-point protocol. What is the key to be pressed along with the Windows key to switch between English and Kannada while typing? ಸೊ ಇಲ್ಲಿ ವಿಂಡೋಸ್ ಕೀ ಮತ್ತು ಸ್ಪೇಸ್ ಕೀ ಈ ಎರಡನ್ನ ಒಟ್ಟಿಗೆ ಪ್ರೆಸ್ ಮಾಡಿದ್ರೆ ಅಂದ್ರೆ ಇಂಗ್ಲೀಷಿಂದ ಕನ್ನಡದಿಂದ ಇಂಗ್ಲೀಷ್ಗೆ ನೀವು ಸ್ವಿಚ್ ಮಾಡ್ಬೋದು ಲ್ಯಾಂಗ್ವೇಜನ್ನು. ಆಪ್ಷನ್ 2 ಈಸ್ ರೈಟ್. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ IoT? IoT ಮೀನ್ಸ್ ಇಂಟರ್ನೆಟ್ ಆಫ್ ಥಿಂಗ್ಸ್. ಮ್ಯಾಚ್ ದ ಫಾಲೋವಿಂಗ್. ಇಲ್ಲಿ ಲಿಸ್ಟ್ ಎ ಮತ್ತು ಲಿಸ್ಟ್ ಬಿ ಅನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಈ ಒಂದು ಕೊಟ್ಟಂಥ ಲಿಸ್ಟ್ ಎ ಮತ್ತು ಲಿಸ್ಟ್ ಬಿಗೆ ನೀವು ಸರಿಯಾಗಿ ಮ್ಯಾಚನ್ನು ಮಾಡಬೇಕು. ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಾ? ಆಪ್ಷನ್ ನಂಬರ್ 1 ಆಗುತ್ತಾ. ಆಪ್ಷನ್ ನಂಬರ್ 2, 4, 1, 3. ಸೊ ಇಲ್ಲಿ ನಾವು ನೋಡೋಣ. 2, 4, 1, 3 ಅಂದರೆ ಇದು 2, ಇದು 4, ಇದು 1, 3. ಸ್ಟ್ರೈಕ್ ಥ್ರೋ ಅಂದರೆ ಇದು ಬರುತ್ತೆ. ಡ್ರಾಸ್ ಅ ಲೈನ್ ಥ್ರೂ ದ ಮಿಡಲ್ ಆಫ್ ದಿ ಸೆಲೆಕ್ಟೆಡ್ ಟೆಕ್ಸ್ಟ್. ಈಗ ರಾಮ ಅಂತ ಬರಿತೀರಿ. ಓಕೆ, ರಾಮ. ಅವಾಗ ಏನು ಮಾಡ್ತೀರಿ? ಇಲ್ಲಿ ಸ್ಟ್ರೈಕ್ ನಡು ಈ ಥರ
ಒಂದು ಲೈನನ್ನು ಡ್ರಾ ಮಾಡೋದಕ್ಕೆ ಸ್ಟ್ರೈಕ್ ಥ್ರೂ ಅಂತ ಅಂತೀವಿ ನಾವು. ನೀವು ಇಲ್ಲಿ ನೋಡಿರ್ಬೋದು ಈ ಥರ ಒಂದು ಸಿಂಬಲ್ ಇರುತ್ತೆ. ಓಕೆ, ಆಮೇಲೆ ಸಬ್ಸ್ಕ್ರಿಪ್ಟ್ ಅಂದರೆ ಕ್ರಿಯೇಟ್ಸ್ ಎ ಸ್ಮಾಲ್ ಲೆಟರ್ಸ್ ಬಿಲೋ ದ ಟೆಕ್ಸ್ಟ್. ಈಗ ಒಂದು ಟೆಕ್ಸ್ಟ್ ಇರುತ್ತೆ, ಈಗ ಫಾರ್ ಎಕ್ಸಾಂಪಲು ರಾಮ್, ಇಲ್ಲಿ ಕೆಳಗಡೆ ಏನಾದರೂ ಬರೆಯೋದು ABC ಹೀಗೆ ಈ ಥರ ಸಬ್ಸ್ಕ್ರಿಪ್ಟ್ ಅಂತಾರೆ ಅದಕ್ಕೆ. ಆಮೇಲೆ ಕಂಟ್ರೋಲ್ ಕೆಯನ್ನು ನೀವು ಕ್ಲಿಕ್ ಮಾಡಿದ್ರೆ ಅಂದ್ರೆ ಅಥವಾ ಪ್ರೆಸ್ ಮಾಡಿದ್ರೆ ಅಂದ್ರೆ ಹೈಪರ್ ಲಿಂಕನ್ನು ಸೆಲೆಕ್ಟ್ ಮಾಡ್ಕೋಬೋದು. ಆಮೇಲೆ Ctrl+M ಇಟ್ ಈಸ್ ಫಾರ್ ಲೆಫ್ಟ್ ಇಂಡೆಂಟ್. ಓಕೆ, ಆಮೇಲೆ ಮ್ಯಾಚ್ ದ ಫಾಲೋವಿಂಗ್ ನೋಡ್ರಿ. ಸೊ ಇದು ಒಂದೇದ್ದು ಕೀಬೋರ್ಡ್ ಕೊಟ್ಟಿದ್ದಾರೆ, ಲೈಟ್ ಪೆನ್, ಟ್ರ್ಯಾಕ್ ಪ್ಯಾಡ್, ಮೌಸ್ ಅಂತ ಇದೆ. ಓಕೆ, ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಕೀಬೋರ್ಡ್ ನೋಡ್ಬೋದು ನೀವು. ಜಸ್ಟ್ ಮಿನಿಟ್, 3412 ಆಗುತ್ತೆ ಇದು, 3412. ಇಲ್ಲಿ ಕೀಬೋರ್ಡ್ ಏನಾಗುತ್ತಾ, ಇದೊಂದು ಮೋಸ್ಟ್ ಕಾಮನ್ ಡೇಟಾ ಎಂಟ್ರಿ ಡಿವೈಸ್, ಇದು ಇನ್ಪುಟ್ ಡಿವೈಸ್. ಆಮೇಲೆ ಲೈಟ್ ಪೆನ್ನು ಇದು ಎಲೆಕ್ಟ್ರೋ ಆಪ್ಟಿಕಲ್ ಪಾಯಿಂಟಿಂಗ್ ಡಿವೈಸ್. ನೆಕ್ಸ್ಟ್ ಟ್ರ್ಯಾಕ್ ಪ್ಯಾಡ್ ಸ್ಟೇಷನರಿ ಪಾಯಿಂಟಿಂಗ್ ಡಿವೈಸ್, ಮೌಸ್, ಬಾಲ್ ಆ್ಯಂಡ್ ಬಟನ್ಸ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಆಪ್ಷನ್ ನಂಬರ್ 4 ಆಗುತ್ತೆ ಇಲ್ಲಿ. ಓಕೆ, ಆಮೇಲೆ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಇಲ್ಲಿ ಟೋಟಲ್ ABCD ಅಂತ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಟ್ರೂ ಅದಾವ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಓಕೆನಾ, ಇಲ್ಲಿ ನೋಡಿ ಒಂದೇ ಕ್ವಶನ್ನು. ದ ರೀಸೈಕಲ್ ಬಿನ್ ಈಸ್ ಅ ಟೆಂಪ್ರರಿ ಸ್ಟೋರೇಜ್ ಏರಿಯಾ ವೇರ್ ಒನ್ ಕ್ಯಾನ್ ಮೂವ್ ಎನಿ ಫೈಲ್ಸ್ ಆರ್ ಫೋಲ್ಡರ್ಸ್ ದ್ಯಾಟ್ ಆರ್ ನೋ ಲಾಂಗರ್ ನೀಡೆಡ್. ಸೊ ಇದು ಕರೆಕ್ಟ್ ಆಗುತ್ತೆ. ರೀಸೈಕಲ್ ಬಿನ್ ಅಂದ್ರೇನು ಅಂದರೆ, ಈಗ ಒಂದು ಯಾವುದೇ ಒಂದು ಫೋಲ್ಡರ್ ಐಟಮನ್ನು ನೀವು ಡಿಲೀಟ್ ಮಾಡಿದ್ರೆ ಅದೇನಾಗತ್ತೆ, ಕೆಲವೊಂದು ಟೈಮ್ ಅಥವಾ ಕೆಲವೊಂದು ಪೀರಿಯಡ್ ತನಕ ಅದು ರೀಸೈಕಲ್ ಬಿನ್ನಲ್ಲಿ ಹೋಗಿ ಸ್ಟೋರ್ ಆಗುತ್ತೆ, ಆಮೇಲೆ ಅದು ಪರ್ಮನೆಂಟ್ ಡಿಲೀಟ್ ಆಗುತ್ತೆ. ನೆಕ್ಸ್ಟ್ ಅದೇ ಕೊಟ್ಟಿದ್ದಾವೆ ನೋಡಿ, ಐಟಮ್ಸ್ ಇನ್ ರೀಸೈಕಲ್ ಬಿನ್ ಟೇಕ್ಸ್ ಅಪ್ ದ ಡಿಸ್ಕ್ ಸ್ಪೇಸ್ ಆನ್ ದ ಹಾರ್ಡ್ ಡ್ರೈವ್ ಅಂಟಿಲ್ ದೇ ಆರ್ ಪರ್ಮನೆಂಟ್ಲಿ ಡಿಲೀಟೆಡ್. ಅರ್ಥ ಆಯ್ತಾ? ಸೊ ಅದು ರೀಸೈಕಲ್ ಬಿನ್ನಲ್ಲಿ ಹೋದ್ರೂ ಅದು ಆ ಒಂದು ಡಿಸ್ಕ್ ಸ್ಪೇಸ್, ಆ ಒಂದು HD ಹಾರ್ಡ್ ಡ್ರೈವಲ್ಲಿ ಏನಿರುತ್ತಲ್ಲ ಸ್ಟೋರೇಜು, ಅದನ್ನು ಬಳಸ್ತದೆ. ಸೊ ಇಲ್ಲಿ ಆಪ್ಷನ್ B ಕೂಡ ರೈಟ್ ಇರುತ್ತೆ. ಆಮೇಲೆ ಆಪ್ಷನ್ C, ಎನ್ ಐಟಮ್ ರಿಮೇನ್ಸ್ ಇನ್ ದ ರೀಸೈಕಲ್ ಬಿನ್ ಅಂಟಿಲ್ ಇಟ್ ಈಸ್ ಪರ್ಮನೆಂಟ್ಲಿ ಡಿಲೀಟೆಡ್ ಆರ್ ರಿಸ್ಟೋರ್ಡ್. ಈಗ ಒಂದು ಯಾವುದೇ ಒಂದು ಐಟಮನ್ನು ನೀವು ಡಿಲೀಟ್ ಮಾಡಿದ್ರೆ ಅಂದ್ರೆ ಆವಾಗ ಅದು ಇಲ್ಲೇ ಇರುತ್ತೆ ಕೆಲವೊಂದು ಟೈಮ್ ತನಕ ಅಷ್ಟೇ. ಫಾರ್ ಎಕ್ಸಾಂಪಲ್ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು 30 ಡೇಸ್ ಇರುತ್ತೆ. ಆ 30 ಡೇಸ್ ಆದಮೇಲೆ ಅದು ಪರ್ಮನೆಂಟ್ಲಿ ಡಿಲೀಟ್ ಆಗುತ್ತೆ. ಇಲ್ಲ ಅಂದರೆ ನೀವು ಅದನ್ನು ರೀಸ್ಟೋರ್ ಮಾಡ್ಬೋದು ಮತ್ತೆ. ಓಕೆ, ಆಮೇಲೆ ಇದು ಫೈಲ್ಸ್ ಆರ್ ಫೋಲ್ಡರ್ಸ್ ಸ್ಟೋರ್, ಇದು ಕರೆಕ್ಟ್ ಆಗುತ್ತೆ. ಸಿ, ಸ್ಟೋರ್ಡ್ ಆನ್ ಎ ರಿಮೂವಬಲ್ ಡ್ರೈವ್ ಆರ್ ನೆಟ್ವರ್ಕ್ ಡ್ರೈವ್ ಆರ್ ಸೆಂಡ್ ಟು ದಿ ರೀಸೈಕಲ್ ಬಿನ್ ವೆನ್ ಡಿಲೀಟೆಡ್. ಸೊ ಇದರೂ ಹಂಗಾಗುತ್ತೆ. ಸೊ ಇಲ್ಲಿ A, B ಆ್ಯಂಡ್ C ಆರ್ ಟ್ರೂ. ಓಕೆ, ದ ಪ್ರೋಟೋಕಾಲ್ ಯೂಸ್ಡ್ ಬೈ ಅ ವೆಬ್ ಬ್ರೌಸರ್ ಟು ರಿಕ್ವೆಸ್ಟ್ ವೆಬ್ ಪೇಜಸ್ ಫ್ರಮ್ ದ ವೆಬ್ ಸರ್ವರ್ ಈಸ್. ಇಲ್ಲಿ ವೆಬ್ ಬ್ರೌಸರಿಂದ ಯೂಸ್ ಮಾಡಲಾದಂಥ ಪ್ರೋಟೋಕಾಲು ಇದು ವೆಬ್ ಪೇಜಸ್ಗೆ ರಿಕ್ವೆಸ್ಟ್ ಅಂದರೆ ಅದು ವೆಬ್ ಪೇಜಸ್ದ ರಿಕ್ವೆಸ್ಟ್ ಮಾಡ್ತದೆ. ಎಲ್ಲಿಂದ? ಫ್ರಮ್ ದ ವೆಬ್ ಸರ್ವರ್ ಈಸ್. ಅಂದರೆ ಇಲ್ಲಿ ನಾವು ಆನ್ಸರನ್ನು ನೋಡ್ಬೋದು. ಇಲ್ಲಿ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ HTTP ಇದು ಕರೆಕ್ಟ್ ಆಗುತ್ತೆ ಆನ್ಸರ್. HTTP ಅಂದರೆ ಏನು? ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಕರೆಕ್ಟ್ hierarchy ಆಫ್ ಡೇಟಾ ಅಕಾರ್ಡಿಂಗ್ ಟು ಸೈಜ್ ಈಸ್.
ನೋಡಿ, ಮೊದಲು ಚಿಕ್ಕದು ಕ್ಯಾರೆಕ್ಟರ್, ಆಮೇಲೆ ಫೀಲ್ಡ್ ಬರುತ್ತೆ, ಆಮೇಲೆ ರೆಕಾರ್ಡ್, ಆಮೇಲೆ ಫೈಲ್ಸ್, ಆಮೇಲೆ ಡೇಟಾಬೇಸ್. ಸೊ ಆಪ್ಷನ್ 2 ಈಸ್ ರೈಟ್. The speed of CPU is measured in terms of CPU's speed clock cycles per second. Clock cycles per second. Identify the fastest type of memory. ಎಲ್ಲಕ್ಕಿಂತ ಫಾಸ್ಟೆಸ್ಟ್ ಟೈಪ್ ಆಫ್ ಮೆಮ್ರಿ ಯಾವುದು? ಕ್ಯಾಶೆ. ಇನ್ನೊಂದಿದೆ, ಕ್ಯಾಶೆಕ್ಕಿಂತ ಫಾಸ್ಟ್ ಯಾವುದು? ರಿಜಿಸ್ಟರ್. A cyber crime of accessing sensitive information by impersonating oneself as a trustworthy entity in a digital communication is called. ಸೊ ಇದಕ್ಕೆ ಫಿಶಿಂಗ್ ಅಂತಾರೆ. ಸೊ ಈಗ ಮೇಲ್ಸ್ಗಳು ಬರ್ತಾ ಇರ್ತವೆ, ಹೌದಾ? ಸೊ ನಮಗೆ ಗೊತ್ತಿಲ್ಲದಂಗೆ ಓಕೆ ಒಂದು ಟ್ರಸ್ಟ್ ವರ್ತಿ ಅಂದರೆ ಒಂದು ಏನಪ್ಪ, ನಮಗೊಂದು ಚಿರಪರಿಚಿತ ಇದ್ದಂಗೆ, ಸೇಮ್ ಟು ಸೇಮ್ ನಮ್ಗೆ ಸಂಬಂಧಪಟ್ಟಂಥ ವಿಷಯದ ಮೇಲೆ ಒಂದು ಮೇಲ್ ಬರ್ತದೆ ಒಂದು ಓಕೆ. ಅಂದರೆ ಈ ಒಂದು ಸ್ವಲ್ಪ ಇದು ಹ್ಯಾಕಿಂಗ್ ಟೈಪ್ ಬರುತ್ತೆ, ಬಟ್ ಅದು ಹ್ಯಾಕಿಂಗ್ ಅಲ್ಲ, ಅನ್ವಾಂಟೆಡ್ ಮೇಲ್ಸ್ ಬರ್ತವೆ, ಅದಕ್ಕೆ ನಾವು ಫಿಶಿಂಗ್ ಅಂತ ಕರಿತೀವಿ. ಇದು ಮುಖ್ಯ, ಇಂಪರ್ಸೋನೇಟಿಂಗ್ ಇಟ್ ಸೆಲ್ಫ್ ಆ್ಯಸ್ ಅ ಟ್ರಸ್ಟ್ ವರ್ತಿ ಎಂಟಿಟಿ. ಆಮೇಲೆ ಪ್ರೀಡಿಫೈನ್ಡ್ ಸೆಟ್ ಆಫ್ ಕಲರ್ಸ್, ಫಾಂಟ್ಸ್ ಆ್ಯಂಡ್ ವಿಜುವಲ್ ಇಫೆಕ್ಟ್ಸ್ ಅಪ್ಲೈಡ್ ಫಾರ್ ಸ್ಲೈಡ್ಸ್ ಇನ್ ಪವರ್ ಪಾಯಿಂಟ್ ಫಾರ್ ಪ್ರೊವೈಡಿಂಗ್ ಪ್ರೊಫೆಷ್ನಲ್ ಅಪಿಯರೆನ್ಸ್ ಈಸ್ ಕಾಲ್ಡ್ ಥೀಮ್. ಇದು ನಿಮ್ಗೆ ಗೊತ್ತು, ಥೀಮಿ ಮೊಬೈಲಲ್ಲಿ ನೀವು ನೋಡಿರ್ತೀರಿ. ಥೀಮ್ ಅಂದರೆ ಇದು ಒಂದು ಬ್ಯಾಕ್ಗ್ರೌಂಡ್ ಇರುತ್ತಲ್ಲ, ಈ ಬ್ಯಾಕ್ಗ್ರೌಂಡಲ್ಲಿ ಕೆಲವೊಂದು ಕಲರ್ಸ್ ಆಗಲಿ, ಫಾಂಟ್ ಆಗಲಿ ಮತ್ತು ಕೆಲವೊಂದು ಇಫೆಕ್ಟ್ಸ್, ವಿಜುವಲ್ ಇಫೆಕ್ಟ್ಸು ಆ ಸ್ಲೈಡ್ಗಳಿಗೆ ಅದು ಅಪ್ಲೈ ಮಾಡ್ತದೆ. ಅಂದರೆ ಮೇನ್ಲಿ ಇನ್ ಪವರ್ ಪಾಯಿಂಟ, ಅದಕ್ಕೆ ನಾವು ಏನಂತೀವಿ? ಥೀಮ್ ಅಂತ ಕರಿತೀವಿ. Absolute cell reference is indicated in Excel using dash symbol. Absolute cell ಅಂದರೆ ಇಲ್ಲಿ ಇದು ಡಾಲರ್ ಚಿನ್ ಬರುತ್ತೆ. ಓಕೆ, the binary equivalent of decimal number 13 is, ಇದು ಡೆಸಿಮಲ್ ನಂಬರ್ 13. ಇದರದ್ದು ಬೈನರಿ ಈಕ್ವಲೆಂಟ್ ಏನು? 1101 ಬರ್ತದೆ. ಹೇಗೆ ಬರ್ತದೆ ಈಗ ನೋಡಿ, 1101. ಸೊ ಇದನ್ನು ನೀವು 1 2 4 8 16 32 ಹೀಗೆ ಇದು ಕಂಟಿನ್ಯೂ ಆಗುತ್ತೆ. ಬಟ್ ಇಲ್ಲಿ ನಮಗೇನಿದು 1841 ಆಗುತ್ತೆ, 20 ಆಗುತ್ತೆ, 11 ಆಗುತ್ತೆ. ಸೊ ಇಲ್ಲಿ 1 ಇದ್ದದ್ದು ಅಷ್ಟೇ ಕೌಂಟ್ ಮಾಡಬೇಕು ನಾವು. ಇದು 1, 8 ಇದೆ, 8 ಪ್ಲಸ್ ಇದೊಂದು 1 ಇದೆ, 4, ಇದು 0, ಇದು 1. ಸೊ ಟೋಟಲ್ 13 ಈ ರೀತಿ. ಸೊ ಇಟ್ ಈಸ್ ಅ ಕರೆಕ್ಟ್. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೆಕೆಂಡರಿ ಸ್ಟೋರೇಜ್ ಆರ್, ಇವೇನದಪ್ಪ? ಸೆಕೆಂಡರಿ ಸ್ಟೋರೇಜು ಹೈ ಸ್ಟೋರೇಜ್ ಕೆಪಾಸಿಟಿ ಇರ್ತಾವೆ, ಬಟ್ ಲೋ ಸ್ಪೀಡ್ ಆ್ಯಂಡ್ ಲೋ ಕಾಸ್ಟ್. ಬಟ್ ಪ್ರೈಮರಿ ಸ್ಟೋರೇಜ್ ಏನಿರ್ತಾವೆ? ಹೈ ಸ್ಪೀಡ್ ಹೈ ಕಾಸ್ಟ್ ಇರ್ತಾವೆ. ಓಕೆ, ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಪಾರ್ಟ್ಸ್ ಆಫ್ URL ಈಸ್, ಈಗ URL ಅಂದರೆ ಏನು? ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಓಕೆ, ಸೊ ಮೊಟ್ಟ ಮೊದಲಿಗೆ ಪ್ರೋಟೋಕಾಲ್ ಬರುತ್ತೆ,
ಆಮೇಲೆ ಡೊಮೇನ್ ನೇಮ್ ಬರ್ತದೆ, ಪಾತ್ ಬರ್ತದೆ, ನೆಕ್ಸ್ಟ್ ಫೈಲ್ ನೇಮ್ ಬರ್ತದೆ. ಈ ರೀತಿ ಈಗ ಫಾರ್ ಎಕ್ಸಾಂಪಲು URL ಅಂದರೆ HTTP, ಇದು ಈ ಥರ ಕಾಲನು, ಓಕೆ, ಹೈಪರ್ ಲಿಂಕು, ಸೊ ABC -, ಈ ರೀತಿ ಬರ್ತದೆ. ಇದರಲ್ಲಿ ಪ್ರೋಟೋಕಾಲ್ ಇದು ಬರುತ್ತೆ, ಆಮೇಲೆ ಡೊಮೇನ್ ನೇಮ್ ಒಂದು ಬರ್ತದೆ, ಪಾತ್ ಒಂದು ಬರ್ತದೆ, ಆಮೇಲೆ ಫೈಲ್ ನೇಮ್ ಒಂದು ಬರ್ತದೆ. ಈ ಒಂದು ಸೀಕ್ವೆನ್ಸಲ್ಲಿ ಇದು ಬರ್ತದೆ. ಆಮೇಲೆ ಇಲ್ಲಿ ಲಾಸ್ಟ್ ಕ್ವಶನ್ ನೋಡಿ, ವಾಟ್ ಆರ್ ದ ಡಿಫಾಲ್ಟ್ ಅಲೈನ್ಮೆಂಟ್ಸ್ ಫಾರ್ ಕಂಟೆಂಟ್ ಇನ್ ದ MS Excel? ಡಿಫಾಲ್ಟ್ ಅಂದರೆ ಯಾವುದು? ಇಲ್ಲಿ ಟೆಕ್ಸ್ಟ್ ಲೆಫ್ಟ್ ಅಲೈನ್ಡ್ ಇರ್ತದೆ, ನಂಬರ್ಸ್ ರೈಟ್ ಅಲೈನ್ಡ್. ಈಗ ಫಾರ್ ಎಕ್ಸಾಂಪಲ್ಲು ಈಗ ಒಂದು ಇದು ಎಕ್ಸೆಲ್ ಶೀಟ್ ಇದೆ, ಇದರಲ್ಲಿ ಈ ಥರ ಟೇಬಲ್ ಇದೆ. ಈಗ ಇವು ಟೆಕ್ಸ್ಟ್ ABCD ಏನಾಗ್ತವೆ, ಈ ಕಡೆ ಲೆಫ್ಟ್ ನೋಡಿ ಈ ಥರ ಈ ಕಡೆ ಹತ್ಕೊಂಡು ಲೆಫ್ಟ್ ಸೈಡ್ ಟೈಪ್ ಹಾಕೋದು ಚಲೋ ಆಗ್ತವೆ. ಬಟ್ ನಂಬರ್ಸ್ ಏನಾಗ್ತವೆ ಈ ಕಡೆ ಲೆಫ್ಟ್, ಇವು ರೈಟ್ ಆಗ್ತವೆ, 1 2 3 ಹೀಗೆ. ಬಟ್ ಇವು ಏನಾಗ್ತವೆ, ಇವು BCE ಈ ಕಡೆ ಲೆಫ್ಟು. ಓಕೆ, ಸೊ ಆಪ್ಷನ್ 3 ಇಸ್ ದ ರೈಟ್. ಸೊ ಫ್ರೆಂಡ್ಸ್, ಈ ರೀತಿ ನಿಮಗೆ ಮುಂಬರುವ ಒಂದು ಎಕ್ಸಾಮ್ಗಳಲ್ಲಿ ಈ ಥರ ಒಂದು ಕಂಪ್ಯೂಟರ್ ಮೇಲೆ ಕ್ವಶನ್ಸ್ಗಳನ್ನು ಕೇಳ್ಬೋದು. ಸೊ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನಷ್ಟು ಕಂಪ್ಯೂಟರ್ ಕ್ವಶನ್ಸ್ಗಳೊಂದಿಗೆ ಬರ್ತೀನಿ. ಸೊ ಅಲ್ಲಿಯವರೆಗೆ ಧನ್ಯವಾದಗಳು.